ಹೇಳಿದ್ದಾರೆ. ಜಿನ್ನಾ ಅವರ ಆತ್ಮ ಇವರೆಲ್ಲ ಮಹಾನ್ ವ್ಯಕ್ತಿಗಳ ಅಧ್ಯಯನ ಮಾಡಿದಂಥವ್ರು. ಸಿದ್ದರಾಮಯ್ಯನವರು ಎಲ್ಲರ ವಿಚಾರ ಜೀವನ ಚರಿತ್ರೆಯನ್ನು ಓದಿದಂಥವ್ರು. ಹಂಗೆ ಓದಿರೋದ್ರಿಂದನೇ ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ವರ್ಗಗಳ ಅವ್ರಿಗೆ ಒಂದು ಅನುಭವ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಒಂದು ಎಲ್ಲ ವರ್ಗಗಳ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಬೆಳೆದಿರೋದ್ರಿಂದ ಅವ್ರಿಗೆ ಎಲ್ಲ ವರ್ಗಗಳು ಮೆಚ್ಚುವಂಗೆ, ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟನ್ನು ಮಂಡಿಸ್ತಾರೆ. ಆ ಬಜೆಟನ್ನು ವಿಶ್ಲೇಷಣೆ ಮಾಡುವಾಗ ಈ ಜಿನ್ನಾ ಅವರ ಚಿಂತನೆ, ಪಾಕಿಸ್ತಾನದ ಬಜೆಟು, ಈ ಸ್ಟೇಟ್ಮೆಂಟ್ಗಳಿದೆಯಲ್ಲ, ರಾಜ್ಯದ ಜನ ಗಮನಿಸ್ತಾರೆ. ವಿರೋಧ ಪಕ್ಷದವರು ಬಜೆಟಲ್ಲಿ ಯಾವ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿಲ್ಲ, ಯಾವ ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಏನು ನಷ್ಟ ಆಗಿದೆ ರಾಜ್ಯಕ್ಕೆ, ಯಾವ ವಲಯನ ಕಡೆಗಣಿಸಿದ್ದಾರೆ ಅಂತ ಹುಡುಕಿ ಬೇಕಾದರೆ ಅವರು ಸಾರ್ವಜನಿಕರ ಮುಂದೆ ಮಾತಾಡಬೇಕೇ ಹೊರತು ಧರ್ಮದ ವಾಸನೆ ಇಟ್ಕೊಂಡು ಮಾತಾಡಬಾರ್ದು. ನಾನು ಅವರಲ್ಲಿ ಕೇಳ್ಕೊತೀನಿ, ದಯವಿಟ್ಟು ಕೂತ್ಕೊಂಡು ಒಂದು ಸ್ವಲ್ಪ ಬಜೆಟನ್ನು ಓದಿ ಆಮೇಲೆ ಸ್ಟೇಟ್ಮೆಂಟ್ ಕೊಡಿ. ವಿಧಾನಸೌಧದಲ್ಲಿ ನೀವು ಅಲ್ಲಿ ಬಜೆಟ್ ಓದ್ತಿದ್ರು, ಅದನ್ನೆಲ್ಲ ಅವರು ಗಮನಿಸೇ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಈ ನೆನ್ನೆ ಬಜೆಟನ್ನು ನೋಡಿದ್ರೆ ರಾಜ್ಯದ ಬಹುತೇಕ ಜನ ಈ ಬಜೆಟ್ ಬಗ್ಗೆ ಸಮ್ಮತಿ ಸೂಚಿಸಿದ್ದಾರೆ. ಒಂದು ಉತ್ತಮವಾದ ಬಜೆಟ್ ಅಂತೇಳಿ ಭಾವಿಸಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ